ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಸದನದ ಹೊರಗೆ ಬಿಜೆಪಿ ನಾಯಕರ ಹೋರಾಟ ಚೀರಾಟ. ಸದನದಲ್ಲಿ ಪ್ರತಿಪಕ್ಷ ಶಾಸಕರಿಲ್ಲದೆ ಬಣಬಣ. ಸದನದಲ್ಲಿ ಭಾರೀ ಪ್ರತಿಭಟನೆಯ ಮುನ್ಸೂಚನೆ. ವಿಧಾನಸಭೆ ಕಲಾಪವನ್ನು ಮುಂದೂಡಿದ ಸ್ಪೀಕರ್. ಪಾಪ ಮನುಷ್ಯ ನಿಸ್ಸಹಾಯಕ ಸ್ಥಿತಿಗೆ ಬಂತು. ಇದನ್ನ ಡೆಮೋಕ್ರಸಿಯ ಬ್ಯೂಟಿ ಅಂತ ಕರಿಬೇಕಾ ಅಥವಾ ಈ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿರೋ ನಮ್ಮ ಕರ್ಮ ಅಂತ ಕರಿಬೇಕಾ ಅರ್ಥ ಆಗ್ತಾ ಇಲ್ಲ. ಅಧಿವೇಶನ ಅನ್ನೋದಿದೆಯಲ್ಲ, ಆ ಅಧಿವೇಶನ ನೋಡಿ, ಆ ಒಳಗಿನ ಮತ್ತು ಹೊರಗಿನ ದೃಶ್ಯವನ್ನ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಇದು ನಮ್ಮ ಡೆಮೋಕ್ರಸಿಯ ಬ್ಯೂಟಿ ಅಂತ ಕರಿಬೇಕೋ ಅಥವಾ ನಮ್ಮ ದೌರ್ಭಾಗ್ಯ ಅಂತ ಕರಿಬೇಕೋ ಅರ್ಥ ಆಗ್ತಾ ಇಲ್ಲ. ಅಧಿವೇಶನ ನಡೆಯೋದು ಯಾರ ಖರ್ಚಿನಿಂದ? ಈ ರಾಜ್ಯದ 224 ಶಾಸಕರುಗಳ ಮನೆಯಿಂದ ತಂದು ಖರ್ಚು ಮಾಡಲಾಗುತ್ತೇನೋ? ಇಲ್ಲ. ಈ ರಾಜ್ಯದ 7.25 ಕೋಟಿ ಕನ್ನಡಿಗರ ತೆರಿಗೆ ಹಣದಿಂದ ಈ ರಾಜ್ಯದ ವಿಧಾನಸೌಧದಲ್ಲಿ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಒಳಗಡೆ ಅಧಿವೇಶನ ನಡೆಯುತ್ತೆ. ಹೆಚ್ಚು ಮಾತನಾಡಿದಾಗ ತುಟಿಯ ತುದಿಯಲ್ಲಿ ಬರುವಂತಹ ಆ ಜೊಲ್ಲನ್ನು ಒರೆಸೋದಕ್ಕೆ ಬಳಸುವಂತಹ ಟಿಶ್ಯೂ ಇದೆಯಲ್ಲ, ಆ ಟಿಶ್ಯೂಗೂ ಕೂಡ ಹಣ ಕೊಡೋದು ಈ ರಾಜ್ಯದ ಜನ. ಅದನ್ನು ಬಳಸ್ಕೊಂಡು ನೀವು ಮಾಡ್ತಾ ಇರೋ ದೊಂಬರಾಟ ನೋಡಿ. ಇದನ್ನು ಏನಂತ ಕರಿಬೇಕು? ಏನಂತ ಕರಿಬೇಕು? ಈ ರಾಜ್ಯದಲ್ಲಿ ಮಳೆ ನೀರು ಇಲ್ಲ. ಈ ರಾಜ್ಯದಲ್ಲಿ ಬರಗಾಲದ ಛಾಯೆ ಬಡಿದಿದೆ. ಈ ರಾಜ್ಯದಲ್ಲಿ ಬಡತನ ಅನ್ನೋದು ತಾಂಡವಾಡ್ತಾ ಇದೆ. ಕೆಲವೊಂದು ತಾಲೂಕುಗಳು, ಕೆಲವೊಂದು ಜಿಲ್ಲೆಗಳು ಅಭಿವೃದ್ಧಿ ಇಲ್ಲದೆ ಕಾಲು ಮುರ್ಕೊಂಡು ಬಿದ್ದಿದೆ, ಕಾಲು ಮುರ್ಕೊಂಡು. ಇಂತಹ ಸಂದರ್ಭದಲ್ಲಿ ರಾಜಕೀಯ ಹೈಡ್ರಾಮಾ ನಿಜಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾಗೇಂದ್ರರನ್ನ ಕ್ಯಾಬಿನೆಟ್ನಿಂದ ಕೈಬಿಟ್ಟ ಮಾತ್ರಕ್ಕೆ ನಮ್ಮ ರಾಜ್ಯ ಏನು ರಾಮರಾಜ್ಯ ಆಗುತ್ತೇನು? ನಾಗೇಂದ್ರರನ್ನ ಕೊಟ್ಟಿರುವ ಮಂತ್ರಿ ಸ್ಥಾನ ವಜಾ ಮಾಡಿದ ಕೂಡಲೇ ನಮ್ಮ ರಾಜ್ಯವೇನು ರಾಮರಾಜ್ಯ ಆಗುತ್ತೇನು? ಖಂಡಿತ ಇಲ್ಲ. ಮತ್ಯಾಕಿ ಸರ್ಕಸ್ಸು, ಮತ್ಯಾಕಿ ಹೈಡ್ರಾಮಾ? ನೋಡಿ, ಸಿಜೆಪಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತು ಅನ್ನುವ ಕಾರಣಕ್ಕೋಸ್ಕರ ಕೇಂದ್ರದ ಶಿಕ್ಷಣ ಸಚಿವನಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ರಲ್ಲ, ಅದರ ಪ್ರತೀಕಾರ ಇದಾ ಅನ್ನುವ ರೀತಿಯಲ್ಲೂ ಕೂಡ ಚರ್ಚೆಗಳಾಗಿದೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ವಿರುದ್ಧ ಆರೋಪಗಳು ಕೇಳಿಬಂದಾಗ ನಾವು ರಾಜೀನಾಮೆ ಕೊಡಿಸಿದೀವಲ್ಲ, ನೀವ್ಯಾಕೆ ಕೊಡಿಸ್ತಾ ಇಲ್ಲ ಅನ್ನೋ ಹಠಕ್ಕೆ ಬಿದ್ದವರೋ ಗೊತ್ತಿಲ್ಲ. ಇವತ್ತು ಅಧಿವೇಶನವನ್ನು ಮುಂದೂಡಲಾಗಿದೆ. ಚರ್ಚೆ